ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಇಲ್ಲಿ ಬಂದಿರತಕ್ಕಂಥ ಬಹಳ ಪ್ರಬಲವಾದಂಥ ತಳಮಟ್ಟದ ಕಾರ್ಯಕರ್ತರ ಮನಸ್ಸನ್ನು ಮುಟ್ಟಿದೆ. ಇದೆಲ್ಲವೂ ಕೂಡ ಈ ದೇಶದಲ್ಲಿ ಉಳಿದಿರ್ತಕ್ಕಂಥ ಹಳ್ಳಿಯ ರೈತನ ಮಗ ಸನ್ಮಾನ್ಯ ದೇವೇಗೌಡರ ಕೃಪಾ ಕಟಾಕ್ಷ ಏನು ಈ 94ನೇ ವಯಸ್ಸಿನಲ್ಲೂ ಕೂಡ ಇವತ್ತು ಈ ದೇಶದ ಬಗ್ಗೆ, ಗ್ರಾಮಾಂತರ ಪ್ರದೇಶದ ರೈತರ ಬಗ್ಗೆ ಅವರ ಚಿಂತನೆ ಇದೆ. ಆ ಚಿಂತನೆ ಅವರ ವಂಶಕ್ಕೆ ಹರಡು ಬಂದಿದೆ. ಅಲ್ಲಿಂದ ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆದರು. ಈಗ ಏನು ಯುವ ಘಟಕದ ಅಧ್ಯಕ್ಷರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೋ, ಅವರು ಪಾಪ ನಮ್ಮ ಪಾಲಿಗೆ ನಿಜವಾಗ್ಲೂ ಕೂಡ ಒಬ್ಬ ನತದೃಷ್ಟ ನಾಯಕ. ಯಾರ್ದೋ ತಪ್ಪಿಗೆ ಅಲ್ಲ, ಜನಗಳ ತೀರ್ಮಾನನ ದೇವರ ತೀರ್ಮಾನ ಅಂತ ನಾವು ಒಪ್ಪಬೇಕು. ಆದರೆ ಒಬ್ಬ ಸುಸಂಸ್ಕೃತ ಯುವಕ 3 ಬಾರಿ ಚುನಾವಣೆಯಲ್ಲಿ ಸೋತು ಈಗ ಇಡೀ ರಾಜ್ಯಾದ್ಯಂತ ತಾತನ ತಂದೆಯ ಈ ಪಕ್ಷಕ್ಕೆ ಶಕ್ತಿ ತುಂಬಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೋ, ಈ ರಾಜ್ಯದ ಜನತೆ ಅವ್ರಿಗೆ ಉತ್ತಮವಾದ ಭವಿಷ್ಯವನ್ನು ಕೊಡ್ತಾರೆ. ಅದೇ ರೀತಿ ಮಂಡ್ಯದಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶ ಚಿಕ್ಕ ಗ್ರಾಮದ ನಮ್ಮ ರಾಮಚಂದ್ರು ಸಾಮಾನ್ಯ ಸಿಮೆಂಟ್ ವ್ಯಾಪಾರಿ, ಆತ ಇಷ್ಟು ಜನರ ಮನಸ್ಸನ್ನು ಗೆದ್ದು ಏನೋ ಚುನಾವಣೆಯಲ್ಲಿ ಹಲವಾರು ರೀತಿಗಳು ನಡೆದಿದ್ರು ಕೂಡ ಸೋಲನ್ನ ಒಪ್ಕೊಳ್ತಕ್ಕಂಥದ್ದೇ. ಸೋಲೆ ಈ ಥರ ಕಾರ್ಯಾಗಾರ ಮಾಡಿದ್ರು ಮುಖ್ಯಣ ಅವರು ಮುಂದಿನ ಚುನಾವಣೆಗೆ ಏನು ಸಜ್ಜಾಗ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಪ್ರಾಮಾಣಿಕ ಗಟ್ಟಿ ಕಾರ್ಯಕರ್ತರು ಬೇರೆ ಯಾವ ಪಕ್ಷದಲ್ಲೂ ಕೂಡ ಇಲ್ಲ. ಅವೆಲ್ಲವೂ ಕೂಡ ಅವ್ರಿಗೆ ಮತಶಕ್ತಿಯಾಗಿ ಪ್ರಾರಂಭ ಆಗ್ತದೆ. ಅವ್ರಿಗೆ ಅದು ಒಳ್ಳೆಯದಾಗ್ತದೆ. ಮುಂದಿನ ಚುನಾವಣೆಯಲ್ಲಿ ರಾಮಚಂದ್ರು ಈ ಮಂಡ್ಯ ಕ್ಷೇತ್ರವನ್ನು ಪ್ರತಿನಿಧಿಸಿ ವಿಧಾನಸೌಧಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ವಿಚಾರದಲ್ಲಿ ನಾನು 2 ಬಾರಿ ವಿಧಾನಸೌಧದಲ್ಲಿ ಕುಳಿತಿದ್ದಂಥ ಒಬ್ಬ ಜನತಾ ಪಕ್ಷದ ದೇವೇಗೌಡರ ಮಾನಸ ಪುತ್ರ ಅಂತ ಎದೆತಟ್ಟಿ ಹೇಳ್ಕೊತೀನಿ. ಆದರೆ ಆ ದಿವಸ ದೂರ ಇಲ್ಲ. ಅದೇ ರೀತಿ ಇವತ್ತು ಬಂದಿರತಕ್ಕಂಥ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು. ಮಾತು ಬೇಡ, ನಾವು ಕಾರ್ಯೋನ್ಮುಖರಾಗಿ ಅದನ್ನ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಮಂಡ್ಯದಿಂದ ಏನು ನಮ್ಮ ರಾಮಚಂದ್ರ ಇರ್ಬೋದು, ದೇವೇಗೌಡರ ಕುಟುಂಬದ ಕುಡಿ ನಿಖಿಲ್ ಕುಮಾರಸ್ವಾಮಿ ಇರಬೇಕು, ಅವ್ರಿಗೆ ಉತ್ತಮವಾದ ಭವಿಷ್ಯವನ್ನು ಕಲ್ಪಿಸಲಿಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಯುವಶಕ್ತಿ ಅವ್ರ ಪರ ನಿಂತು ಇದನ್ನ ಮತ ರೂಪದಲ್ಲಿ ಪರಿವರ್ತನೆ ಮಾಡಬೇಕು ಅಂತೇಳಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.